ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾವು ತಿಳ್ಕೊಂಡು ಬಂದಿದ್ದೇವೆ ಸರಿಯಾದ ಆಹಾರದ ಮೂಲಕ, ಕ್ರಮಬದ್ಧವಾದ ವ್ಯಾಯಾಮದ ಮೂಲಕ ಕಷ್ಟಕರವಾದಂಥ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಬೋದು, ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಭಾರತದಲ್ಲಿ ಇವತ್ತು ಈ ದೀರ್ಘಕಾಲೀನ ರೋಗಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹಾರ್ಟ್ ಅಟ್ಯಾಕನ್ನು ತೆಗೆದುಕೊಂಡ್ರೆ 2012ರಲ್ಲಿ ಭಾರತದಲ್ಲಿ ಒಟ್ಟು 1,20,00,000 ಜನ ಮರಣ ಹೊಂದಿದರೆ ಅದರಲ್ಲಿ 40ರಿಂದ 50 ಲಕ್ಷ ಜನರ ಸಾವಿಗೆ ಕಾರಣ ಆಗಿದ್ದು ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್. ಸುಮಾರು 12 ಲಕ್ಷ ಜನರ ಸಾವಿಗೆ ಕಾರಣ ಆಗಿದ್ದು ಮಧುಮೇಹ ಮತ್ತು ಇದರ ಕಾಂಪ್ಲಿಕೇಶನ್ಸ್. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ದೀರ್ಘಕಾಲೀನ ರೋಗಗಳು 50% ಜನರನ್ನು ಬಲಿ ತೆಗೆದುಕೊಳ್ತಾ ಇದೆ. ಈ ದೀರ್ಘಕಾಲೀನ ರೋಗಗಳಿಗೆ, ಜೀವನ ಶೈಲಿ, ಆಹಾರ ಶೈಲಿ ಸಂಬಂಧಿತ ರೋಗಗಳಿಗೆ ಮೂಲ ಕಾರಣಕ್ಕೂ ಕೂಡ ಚಿಕಿತ್ಸೆ ಬೇಕು. ಈ ಕಾಯಿಲೆಗಳನ್ನು ಹತೋಟಿ ತರಲಿಕ್ಕೆ ಸರಿಯಾದ ಆಹಾರ ಪದ್ಧತಿ ನಾವು ಹೇಳ್ತಾ ಬಂದಿದ್ದೇವೆ. ಆಹಾರದಲ್ಲಿ ಆರೋಗ್ಯ ಅಂಥೇಳಿ ಸರಿಯಾದ ಆಹಾರ ಪದ್ಧತಿ ಅದು ಫೌಂಡೇಶನ್ ಇದ್ದ ಹಾಗೆ, ಸರಿಯಾದ ವ್ಯಾಯಾಮ ಗೋಡೆ ಇದ್ದ ಹಾಗೆ, ಸರಿಯಾದ ಔಷಧೋಪಚಾರ ಮೇಲ್ಛಾವಣಿ ಇದ್ದ ಹಾಗೆ. ಅದು 3 ಇದರಷ್ಟೇ ಕಟ್ಟಡ ಕಂಪ್ಲೀಟ್ ಆಗುತ್ತಲ್ವ. ಅದೇ ಥರ ಸರಿಯಾದ ಆಹಾರ, ಸರಿಯಾದ ವ್ಯಾಯಾಮ, ಸರಿಯಾದ ಔಷಧಿ, ಈ 3 ಇದ್ದರಷ್ಟೇ ಆ ದೀರ್ಘಕಾಲೀನ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ನಿಮಗೆ ಈ ಒಂದು ವಿಚಾರದ ಒಂದು ಸಮಗ್ರವಾದಂಥ ವಿವರಣೆ. ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಮಧುಮೇಹಗಳಲ್ಲಿ ತುಂಬ ಸಾಮಾನ್ಯವಾಗಿ ಕಾಡುವಂಥ ಒಂದು ತೊಂದರೆ. ಮಧುಮೇಹ ಒಂದೇ ಅಲ್ಲ, ಪಾರ್ಶ್ವವಾಯು ಆದಾಗಲೂ ಕಾಡುವಂಥ ತೊಂದರೆ, ಭುಜದ ಆಪರೇಷನ್ ಆದ ನಂತರ ಕಾಡುವಂಥ ತೊಂದರೆ ಫ್ರೋಜನ್ ಶೋಲ್ಡರ್ ಅಥವಾ ಭುಜದ ನೋವು. ಭುಜದ ನೋವು ಇರುವಾಗ ಏನಾಗುತ್ತೆ, ಬನಿಯನ್ ತೆಗೆಯುವಾಗ ನೋವಾಗುತ್ತೆ, ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ, ಕೈ ಭುಜ ಮೇಲೆತ್ತಲಿಕ್ಕೆ ಬರೋದಿಲ್ಲ. ಫ್ರೋಜನ್ ಶೋಲ್ಡರ್ ಹೆಸರೇ ಹೇಳುವಂತೆ, ಫ್ರೋಜನ್ ಅಂದರೆ ನಾವು ಫ್ರೀಜರ್ ಇರುತ್ತಲ್ಲ ಅಲ್ಲಿಟ್ಟರೆ ಯಾವುದೇ ಆಹಾರ ಫ್ರೋಜನ್ ಆಗುತ್ತೆ ನೋಡಿ, ಹೊರಗಡೆ ತೆಗೆದಿಟ್ಟರೆ ನಾರ್ಮಲ್ ಆಗುತ್ತೆ. ಆ ಫ್ರೋಜನ್ ಆಗೋದು ಶೋಲ್ಡರ್. ಸೊ ಹಾಗಾದರೆ ಈ ಭುಜದ ನೋವಿಗೆ ಹಾಗಾದ್ರೆ ಚಿಕಿತ್ಸೆ ಏನು ಅನ್ನೋದನ್ನು ನಾವು ಇಂದಿನ ಸಂಚಿಕೆ ತಿಳ್ಕೊಳ್ಳಿಕ್ಕಿದ್ದೇವೆ. ಭುಜದ ನೋವು ತುಂಬ ತೊಂದರೆ ಕೊಡುತ್ತೆ ಕೆಲವರಿಗೆ, ಎಡಗೈ ಅಥವಾ ಬಲಗೈಗೆ ಬಂದಿರುತ್ತೆ. ಮೊದಲನೇದಾಗಿ ಡಯಾಬಿಟಿಸ್ ಇದ್ದವರಲ್ಲಿ 50% 100 ಜನ ಭುಜದ ನೋವು ಇದ್ದವ್ರನ್ನ ತೆಗೆದುಕೊಂಡ್ರೆ ಫ್ರೋಜನ್ ಶೋಲ್ಡರ್ ಇರೋದು 50 ಜನರಿಗೆ ಡಯಾಬಿಟಿಸ್ ಇರುತ್ತೆ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಮಧುಮೇಹ, ನಿಯಂತ್ರಣವಿಲ್ಲದ ಮಧುಮೇಹ ಏನಾದರೂ 200 ಒಳಗಡೆ ಇದೆ ಊಟ ಆದಮೇಲೆ, ಫಾಸ್ಟಿಂಗಲ್ಲಿ 120 ಒಳಗಡೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಅಂದರೆ ಮಧುಮೇಹ ಒಂದು ಕಾಯಿಲೆ ಅಲ್ಲ, ಅದರೊಂದಿಗೆ ಆರಾಮಾಗಿ ಎಷ್ಟೋ ವರ್ಷಗಳು ಬದುಕಲಿಕ್ಕೆ ಸಾಧ್ಯ. ಆದರೆ ಯಾವಾಗ ಈ ಮಧುಮೇಹ ಅನ್ನೋದು 200 ಮೇಲೆ ಹೋಗುತ್ತೋ ಆಗ ಅದು ಕಣ್ಣು, ನಮ್ಮ ಹಾರ್ಟು, ಕಿಡ್ನಿ, ಕಾಲು, ಜನನಾಂಗ ಎಲ್ಲವನ್ನು ಹಾಳು ಮಾಡ್ತಾ ಬರುತ್ತೆ. ಜೊತೆಗೆ ಭುಜವನ್ನು ಕೆಲವರಿಗೆ ಹಾಳು ಮಾಡುತ್ತೆ. ಸೊ ಜಾಸ್ತಿ ಆದಂತಹ ಇಲ್ಲದಂತಹ ಮಧುಮೇಹ ಫ್ರೋಜನ್ ಶೋಲ್ಡ್ರಿಗೆ ಕಾರಣ ಆಗ್ಬೋದು. ಹಾಗಾಗಿ ಮಧುಮೇಹಿಗಳಲ್ಲಿ ಈ ಫ್ರೋಜನ್ ಶೋಲ್ಡರ್ ಬಂದರೆ ಫಸ್ಟ್ ಶುಗರ್ ಟೆಸ್ಟ್ ಮಾಡಬೇಕು. ಶುಗರ್ ಟೆಸ್ಟ್ ಮಾಡಿಕೊಂಡು HbA1c ಅಂತ ಟೆಸ್ಟ್ ಬರುತ್ತೆ, ಬರೆದಿಟ್ಕೊಳ್ಳಿ. HbA1c ಅಂದರೆ 3 ತಿಂಗಳ ಎವರೇಜ್ ಶುಗರ್ನ ಅದು ಹೇಳುತ್ತೆ. 3 ತಿಂಗಳ ಎವರೇಜ್ ಶುಗರು ಆ HbA1c 7-7.5 ಒಳಗಡೆ ಇದ್ದರೆ ಓಕೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು 7-7.5 ಒಳಗಡೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಔಷಧಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ಮಧುಮೇಹಕ್ಕೆ ವ್ಯಾಯಾಮ ನಾವು ಹಿಂದಿನ ಸಂಚಿಕೆಗಳು ತೋರಿಸಿದೇವಲ್ವ, 1, 2, 3 ಈ ಥರದ ವ್ಯಾಯಾಮವನ್ನು ಮಾಡಿ. ಫ್ರೋಜನ್ ಶೋಲ್ಡರ್ ಇದ್ದವ್ರಿಗೆ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ, ಕಾಲಿನ ವ್ಯಾಯಾಮ ಮಾಡೋಕ್ಕೆ. ಕಾಲಿನ ವ್ಯಾಯಾಮಗಳನ್ನು ಮಾಡಿಕೊಂಡು ಅವ್ರು ಏನು ಮಾಡ್ಕೋಬೇಕು, ಫಸ್ಟ್ ಶುಗರ್ನ ಹತೋಟಿಗೆ ತರಬೇಕು. ಒಂದು ಸಲ ಶುಗರ್ ಹತೋಟಿಗೆ ಬಂದ ಮೇಲೆ ಭುಜದ ವ್ಯಾಯಾಮವನ್ನು ಮಾಡ್ತಾ ಬಂದಾಗ ಫ್ರೋಜನ್ ಶೋಲ್ಡರ್ ಕಡಿಮೆ ಆಗುತ್ತೆ. ಫ್ರೋಜನ್ ಶೋಲ್ಡರ್ ಯೂಶ್ವಲಿ ಒಂದು ವರ್ಷನೋ 1.5 ವರ್ಷದಲ್ಲಿ ಅನೇಕರಿಗೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆದರೆ ಅಷ್ಟೆಲ್ಲ ದಿವಸ ನೀವು ನೋವು ತಡೆದುಕೊಳ್ಳುವ ಬದಲು ಫ್ರೋಜನ್ ಶೋಲ್ಡರನ್ನು ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದಲ್ಲಿ, ಪ್ರಕೃತಿ ಚಿಕಿತ್ಸೆಯನ್ನು ಪಡ್ಕೊಂಡಲ್ಲಿ ಬೇಗನೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೇಡ 1 ತಿಂಗಳಲ್ಲಿ 25 ದಿವಸದಲ್ಲಿ ಫ್ರೋಜನ್ ಶೋಲ್ಡರ್ ಕಡಿಮೆ ಆಗುತ್ತೆ. ಹೇಗೆ? ಪ್ರಕೃತಿದತ್ತ ಚಿಕಿತ್ಸೆಗಳಿಂದ. ಅದಕ್ಕೆ ನೋವು ನಿವಾರಕ ಮಾತ್ರೆ ಎಷ್ಟು ದಿವಸ ಅಂತ ತೆಗೆದುಕೊಳ್ಳೋದು? ಇವತ್ತು ತೆಗೆದುಕೊಂಡ್ರೆ 24 ಗಂಟೆ ಕಡಿಮೆ ಇರುತ್ತೆ, ಮತ್ತೆ ಬರುತ್ತೆ, ಮತ್ತೆ ತೆಗೆದುಕೊಳ್ಬೇಕು. ಅದು ನಿಮ್ಮ ಕಿಡ್ನಿ ಲಿವರಿಗೆಲ್ಲ ತೊಂದರೆ ಉಂಟು ಮಾಡುತ್ತೆ. ಹಾಗಾಗಿ ಅತಿ ಹೆಚ್ಚು ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಅದರ ಬದಲಿಗೆ ವ್ಯಾಯಾಮ ಚಿಕಿತ್ಸೆ, ಫಿಸಿಯೋಥೆರಪಿ. ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ಸ್ ಇದೆ. ಅದು ಇಂಟರ್ಫೆರೆನ್ಷಿಯಲ್ ಥೆರಪಿ ಇರ್ಬೋದು, IFT. IFT ಇಸ್ ವೆರಿ ಗುಡ್. ಅಲ್ಟ್ರಾಸೌಂಡ್ ಥೆರಪಿ, ಇಲ್ಲೇ ನೋವಿದೆ, ಇಲ್ಲಿ ಅಲ್ಟ್ರಾಸೌಂಡ್ ನೀವು ನೋಡಿರ ಸ್ಕ್ಯಾನಿಂಗ್ ಏನು ಮಾಡುತ್ತೆ, ಒಳಗಡೆ ಹೋಗಿ ಏನು ತೊಂದರೆ ಇದೆ ಅಂತ ಕಂಡುಹಿಡಿಯುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಇಲ್ಲಿ ನಾವು ಅದೇ ವೇವ್ಸನ್ನೇ ಥೆರಪಟಿಕಲ್ ವೇವ್ಸ್ ಆಗಿ ಸ್ವಲ್ಪ ವೇವ್ ಲೆಂತನ್ನು ಚೇಂಜ್ ಮಾಡಿದಾಗ ಅದೇ ವೇವ್ಸು ಒಳಗಡೆ ಹೋಗಿ ನೋವನ್ನು ಕಡಿಮೆ ಮಾಡುತ್ತೆ. ಆ ಒಂದು ಮಾಂಸಖಂಡಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗುವಾಗ ಮಾಡಿ ನೋವನ್ನು ಕಡಿಮೆ ಮಾಡುತ್ತೆ. ಅಲ್ಟ್ರಾಸೌಂಡ್ ಥೆರಪಿ ಅಂತ ಹೇಳ್ತಾರೆ.
ಸೊ ಇಂಟರ್ಫೆರೆನ್ಷಿಯಲ್ ಥೆರಪಿ ಇರ್ಬೋದು, ಅಲ್ಟ್ರಾಸೌಂಡ್ ಥೆರಪಿ ಇರ್ಬೋದು, ಶಾರ್ಟ್ ವೇವ್ ಡಯಾಥರ್ಮಿ SWD ಅಂತ ಇನ್ಸ್ಟ್ರೂಮೆಂಟ್ ಇದೆ ನಮ್ಮ ಹತ್ರ. ಈ ಶಾರ್ಟ್ ವೇವ್ ಡಯಾಥರ್ಮಿ ಇದೆಯಲ್ಲ, ಇದು ಕೂಡ ನೋವನ್ನು ಕಡಿಮೆ ಮಾಡುತ್ತೆ. ಇದು ಕೂಡ ಡೀಪ್ ಹೀಟಿಂಗ್ ಮೊಡಾಲಿಟಿ ಅಂತ ನಾವು ಹೇಳ್ತೇವೆ. ಡೀಪ್ ಅಂದರೆ ಆಳವಾಗಿ. ಈ ಹೀಟ್ ಅನ್ನೋದು ಈಗ ಹಾಟ್ ವಾಟರ್ ಬ್ಯಾಗ್ ಇಟ್ಟರೆ, ಚರ್ಮದ ಮೇಲೆ ಇಟ್ಟರೆ ಜಸ್ಟ್ ಚರ್ಮ ಅಷ್ಟೇ ಬಿಸಿ ಆಗುತ್ತೆ, ಒಳಗಡೆ ಹೋಗಲ್ಲ. ಆದರೆ SWD ಅಂದರೆ ಶಾರ್ಟ್ ವೇವ್ ಡಯಾಥರ್ಮಿ ಅನ್ನೋದು ಏನು ಮಾಡುತ್ತೆ, ಡೀಪಾಗಿ ಹೋಗಿ ಫ್ರೋಜನ್ ಶೋಲ್ಡರ್ನ ಕಡಿಮೆ ಮಾಡುತ್ತೆ. ಒಳ್ಳೆಯದಲ್ವಾ? ಎಸ್. ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ತ್ವರಿತವಾಗಿ ನೋವನ್ನು ಕಡಿಮೆ ಮಾಡುವಂತಹ ವಿಧಾನಗಳೇ ಫಿಸಿಯೋಥೆರಪಿಯ ಕೆಲವು ವಿಧಾನಗಳು. ಅದನ್ನು ನಾವು ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ನಿಮಗೋಸ್ಕರ ರೆಡಿ ಇಟ್ಟಿದ್ದೇವೆ. ಫಿಸಿಯೋಥೆರಪಿಸ್ಟ್ ಅಥವಾ ಚಿಕಿತ್ಸೆ ಕೊಡುವ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ. ಸೊ ಏನು ಅದು IFT ಇರ್ಬೋದು, ಅಲ್ಟ್ರಾಸೌಂಡ್ ಇರ್ಬೋದು, ಶಾರ್ಟ್ ವೇವ್ ಡಯಾಥರ್ಮಿ ಇರ್ಬೋದು, ಮಾಯಿಸ್ಟ್ ಹೀಟ್ ಇರ್ಬೋದು. ಹಾಗೆಯೇ ಪ್ರಕೃತಿ ಚಿಕಿತ್ಸೆಯ ಒಂದು ಭಾಗ ಅಂತ ನಾವು ಅಂದ್ಕೊಂಡಿರುವಂತಹ ಔಷಧಿಗಳು ಇಲ್ಲದೇ ಇರುವಂತಹ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಿಕೊಂಡಿರುವಂತಹ ಒಂದು ಚಿಕಿತ್ಸಾ ವಿಧಾನ ಆಕ್ಯುಪಂಕ್ಚರ್. ಎಸ್, ಸೂಜಿ ಚಿಕಿತ್ಸೆ. ಈ ಸೂಜಿ ಚಿಕಿತ್ಸೆ ತುಂಬ ಸಹಾಯ ಮಾಡುತ್ತೆ ನೋವನ್ನು ನಿವಾರಣೆ ಮಾಡಲಿಕ್ಕೆ, ಫ್ರೋಜನ್ ಶೋಲ್ಡರ್ನ ಕಡಿಮೆ ಮಾಡಲಿಕ್ಕೆ. ಆಕ್ಯುಪಂಕ್ಚರ್ ಇಸ್ ದ ಬೆಸ್ಟ್ ಥೆರಪಿ. ಸೊ ಹಾಗಾಗಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಆಕ್ಯುಪಂಕ್ಚರ್ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಈ ಆಕ್ಯುಪಂಕ್ಚರ್ ಚಿಕಿತ್ಸೆ ಬಹಳ ಸುಲಭ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಯಾವುದೇ ರಾಸಾಯನಿಕದ ಉಪಯೋಗ ಇಲ್ಲ. ಒಂದು 7-8-10 ಸಣ್ಣ ಸೂಜಿಯನ್ನು ಆ ನೋವಿರುವ ಜಾಗದಲ್ಲಿ ಕೊಟ್ಟು ಮೈಲ್ಡ್ ಸ್ಟಿಮ್ಯುಲೇಷನ್ನ ಕೊಟ್ಟಾಗ ನೋವು ನಿವಾರಣೆ ಆಗುತ್ತೆ. ಮಿನಿಮಮ್ 10 ಡೇಸ್ ತೊಗೊಳ್ಬೇಕು. ಅರ್ಧ ಗಂಟೆ ಸಾಕು ಒಂದು ಥೆರಪಿ. ಸೊ ಹಾಗಾದರೆ ಆಕ್ಯುಪಂಕ್ಚರ್ ಇಸ್ ವೆರಿ ಯೂಸ್ಫುಲ್. ಹಾಗೆಯೇ ಮಾಲಿಶ್ ಚಿಕಿತ್ಸೆ ಇರ್ಬೋದು, ಇನ್ಫ್ರಾರೆಡ್ ಲೈಟ್ ಇರ್ಬೋದು, ಲೋಕಲ್ ಸ್ಟೀಮ್ ಇರ್ಬೋದು, ಉಗಿ ಉಗಿ ಸ್ನಾನ ಇರ್ಬೋದು, ನೀರಿನ ಚಿಕಿತ್ಸೆಗಳಿರ್ಬೋದು, ಅದು ಜಾಕೂಸಿ ಇರ್ಬೋದು, ಆಲ್ಟರ್ನೇಟ್ ಅಪ್ಲಿಕೇಶನ್ ಅಂದರೆ 3 ನಿಮಿಷ ಹಾಟ್ 1 ನಿಮಿಷ ಕೋಲ್ಡ್. ನೀವು ಮನೇಲೂ ಮಾಡ್ಕೊಬೋದು. ಇದು ಏನು, ಹಾಟ್ ವಾಟರ್ ಬ್ಯಾಗನ್ನು 3 ನಿಮಿಷ ಇಟ್ಕೊಳ್ಳೋದು, 1 ನಿಮಿಷ ಕೋಲ್ಡ್ ಐಸ್ ಬ್ಯಾಗನ್ನು ಇಟ್ಕೊಳ್ಳೋದು, ಮತ್ತು 3 ನಿಮಿಷ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋದು, ಮತ್ತು 1 ನಿಮಿಷ ಐಸ್ ಬ್ಯಾಗ್ ಇಟ್ಕೊಳ್ಳೋದು, ಮತ್ತು 3 ನಿಮಿಷ ಹಾಟ್ ವಾಟರ್ ಬ್ಯಾಗ್ ಮತ್ತು 1 ನಿಮಿಷ ಐಸ್ ಬ್ಯಾಗ್. ಹೀಗೆ 3 ಸಲ ಮಾಡಿದ್ರೆ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮನೆಯಲ್ಲೇ ಮಾಡ್ಕೋಬೋದು. ಎಕ್ಸಸೈಸು ಯೂನಿವರ್ಸಲಾಗಿ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಅವರವರ ತೊಂದರೆಗೆ ಅನುಗುಣವಾಗಿ ಅವರವರ ರೇಂಜ್ ಆಫ್ ಮೂಮೆಂಟ್ ನೋಡಿಕೊಂಡು ಯಾವ ಎಕ್ಸಸೈಸ್ ಅಂತ ನಮ್ಮ ಎಕ್ಸ್ಪರ್ಟ್ಸ್ ನಿಮಗೆ ಡಿಸೈಡ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿಗೆ ವ್ಯಾಯಾಮ ಚಿಕಿತ್ಸೆ, ಎಲೆಕ್ಟ್ರೋಥೆರಪಿಯಲ್ಲಿ ಬರುವಂತಹ IFT ಇರ್ಬೋದು, ಶಾರ್ಟ್ ವೇವ್ ಡಯಾಥರ್ಮಿ, ಮಾಯಿಸ್ಟ್ ಹೀಟ್. ಸೊ ಈ ರೀತಿಯ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂತಹ ನೀರಿನ ಚಿಕಿತ್ಸೆ, ಜಾಕೂಸಿ, ಜಟ್ಟು, ಡುಶ್ಶು, ಈ ಥರದ ಪ್ರಕೃತಿದತ್ತ ಚಿಕಿತ್ಸೆಗಳು ಅಂದರೆ ಹೈಡ್ರೋಥೆರಪಿ, ನೀರಿನ ಚಿಕಿತ್ಸೆಗಳು. ಸೊ ಈ ರೀತಿ ಚಿಕಿತ್ಸೆಗಳ ಮೂಲಕ ನಾವು ಫ್ರೋಜನ್ ಶೋಲ್ಡರ್ ಅನ್ನುವಂತಹ ಕಷ್ಟಕರವಾದಂಥ ತೊಂದರೆಯನ್ನು ಹತೋಟಿ ತರಬಹುದು. ಜೊತೆಗೆ ಡಯಾಬಿಟಿಸ್ ಹತೋಟಿ ಮಾಡಿಕೊಳ್ಳೇಬೇಕು. ಡಯಾಬಿಟಿಸ್ ಹತೋಟಿ ಈಗಾಗಲೇ ನಾವು ನಿಮಗೆ ಎಕ್ಸಸೈಸ್ ಉಪಾಯ ಹೇಳಿಕೊಟ್ಟಿದ್ದೇವೆ. ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಶುಗರ್ನ ಇಮ್ಮಿಡಿಯೇಟ್ ಕಡಿಮೆ ಮಾಡಲಿಕ್ಕೆ ಸರಳವಾದ ವಿಧಾನ, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಏನು? ಅನ್ನದಲ್ಲಿ, ಚಪಾತಿಯಲ್ಲಿ, ಗೋಧಿಯಲ್ಲಿ, ರಾಗಿಯಲ್ಲಿ ಇರುವಂಥದ್ದು ಕಾರ್ಬೋಹೈಡ್ರೇಟ್. 70-80% ಸಕ್ಕರೆ ಕಾರ್ಬೋಹೈಡ್ರೇಟೇ ಇದೆ ಈ 4 ಧಾನ್ಯಗಳಲ್ಲಿ. ಇದನ್ನು ಕಡಿಮೆ ಮಾಡಿ ಇದರ ಬದಲಿಗೆ ಹಣ್ಣು, ಪಪ್ಪಾಯಿ, ಕರ್ಬೂಜ, ಸೇಬು, ಮೂಸುಂಬಿ, ಆರೆಂಜ್ ಈ ರೀತಿಯ ಹಣ್ಣುಗಳನ್ನು ಸೇವಿಸಿದಾಗ ಇದರಲ್ಲಿ ಬರೀ 8-10% ಅಷ್ಟೇ ಸಕ್ಕರೆ ಅಂಶ ಇದೆ. ಆದರೆ 106 ಆ್ಯಂಟಿ ಆಕ್ಸಿಡೆಂಟ್ಸ್ ಒಳ್ಳೆಯ ಅಂಶಗಳಿದೆ. ರೈಸಲ್ಲಿ 80% ಸಕ್ಕರೆ ಇದೆ, ಆದರೆ ಯಾವುದೇ ಆ್ಯಂಟಿ ಆಕ್ಸಿಡೆಂಟ್ ಇಲ್ಲ. ಸೊ ಹೀಗಾಗಿ ನಾವು ಅನ್ನವನ್ನು ಕಡಿಮೆ ಮಾಡಿ, ಚಪಾತಿಯನ್ನು ಕಡಿಮೆ ಮಾಡಿ, ರಾಗಿ ಮುದ್ದೆಯನ್ನು ಕಡಿಮೆ ಮಾಡಿ, ಜೋಳದ ರೊಟ್ಟಿಯನ್ನು ಕಡಿಮೆ ಮಾಡಿ, ಅದನ್ನು ಒಂದೇ ಮಾಡಿ ಅದರ ಬದಲಿಗೆ ಇಷ್ಟು ಪಲ್ಯ, ಇಷ್ಟು ಹಸಿ ತರಕಾರಿ ಸಲಾಡ್, ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, ಆಲಿವ್ ಎಣ್ಣೆ ಹಾಕ್ಕೋಬೇಕು, ಸ್ವಲ್ಪ ನಟ್ಸನ್ನು ತೆಗೆದುಕೊಳ್ಬೇಕು. ಈ ನಟ್ಸ್ ಸ್ಪೆಷಾಲಿಟಿ ನೋಡಿ, ಡಾಕ್ಟರ್ ಪ್ರವೀಣ್ ಅವರು ಯಾವಾಗೂ ಹೇಳ್ತಾ ಇರ್ತಾರೆ. ನಟ್ಸ್ ಏನು ಮಾಡುತ್ತೆ ಅಂದರೆ ನಿಧಾನವಾಗಿ, ಅದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಇದೆ, ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಸಡನ್ನಾಗಿ ಶುಗರ್ ಮೇಲೆ ಹೋಗ್ಲಿಕ್ಕೆ ಕೊಡಲ್ಲ. ಒಳ್ಳೆ ಫ್ಯಾಟ್ ಇದೆ, ಅದು ಕೆಟ್ಟ ಫ್ಯಾಟನ್ನು ಬರ್ನ್ ಮಾಡುತ್ತೆ. ಸೊ ಕೆಟ್ಟ ಬೊಜ್ಜು ಬೆಳೆದೇ ಇದ್ದಾಗ ನೋಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆಯ ಕೊಲೆಸ್ಟ್ರಾಲ್ HDL ಜಾಸ್ತಿ ಆಗುತ್ತೆ, ಆಕ್ಸಿಡೈಸ್ಡ್ LDL ಕಡಿಮೆ ಆಗುತ್ತೆ. ಸೊ ನಟ್ಸನ್ನು ನಮ್ಮ ಬ್ರೇಕ್ಫಾಸ್ಟಲ್ಲಿ ಸೇರಿಸಲೇಬೇಕು. ನಟ್ಸ್ ಅಂದರೆ ಯಾವ್ಯಾವುದು? ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, 4 ಕಾಸ್ಟ್ಲಿ. ಬಡವರ ಬಾದಾಮಿ, ಕಡಲೆಕಾಯಿ ಬೀಜ, ಶೇಂಗಾ. ಇದನ್ನು ನಾವು ದಿನ 50 ಗ್ರಾಮಷ್ಟು ತೆಗೆದುಕೊಳ್ತಾ ಬಂದರೆ ನಮಗೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ವೇಟ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಡಲೆಕಾಯಿ ತಿಂದರೆ ದಪ್ಪ ಆಗುತ್ತೆ ಅಂತ ನಾವು ತಿಂದೇ ಇದ್ವಿ. ಆದರೆ ನೀವು ತಿನ್ಲಿಕ್ಕೆ ಶುರು ಮಾಡಿ ನೋಡಿ, ನಿಮಗೆ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಶುಗರು ಕಂಟ್ರೋಲ್ ಬರುತ್ತೆ. ಸೊ ಅಲ್ಲಿಗೆ ನಾವು ನಮ್ಮ ಡಯಾಬಿಟಿಸನ್ನು ಹತೋಟಿ ಮಾಡ್ಕೊಳ್ಳಿಕ್ಕೆ ನಾವು ಏನೆಲ್ಲ ಮಾಡಬೇಕು? ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕು, ತರಕಾರಿ ಜಾಸ್ತಿ ಸೇವಿಸಬೇಕು, ಮೊಳಕೆ ಕಾಳು ಜಾಸ್ತಿ ಸೇವಿಸಬೇಕು, ನಟ್ಸ್ ಜಾಸ್ತಿ ತೆಗೆದುಕೊಳ್ಬೇಕು. ಸೊ ಇವುಗಳನ್ನು ನಾವು ಮಾಡ್ತಾ ಬರೋದು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು.
ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಫ್ರೋಜನ್ ಶೋಲ್ಡ್ರಿಗೆ ವಿಶೇಷವಾದ ಚಿಕಿತ್ಸೆ ಲಭ್ಯ ಇದೆ. ಅದು ಯೋಗ ಥೆರಪಿ ಇರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಎಲೆಕ್ಟ್ರೋಥೆರಪಿ ಇರ್ಬೋದು, ಹೈಡ್ರೋಥೆರಪಿ ಇರ್ಬೋದು, ಈ ಥರದ ಚಿಕಿತ್ಸೆಗಳ ಮೂಲಕ ಸೂಜಿ ಚಿಕಿತ್ಸೆ ಇರ್ಬೋದು. ನಿಮಗೆ ಈ ಫ್ರೋಜನ್ ಶೋಲ್ಡರ್ನ ಕಡಿಮೆ ಮಾಡಿಕೊಡ್ತೇವೆ. ಜೊತೆಗೆ ಶುಗರ್ ಒಂದು ವೇಳೆ ಹೆಚ್ಚಿಗೆ ಇದ್ದರೆ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಮನೆಯಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಹಾರದ ಪಟ್ಟಿಯನ್ನು ನಮ್ಮ ಆಹಾರ ತಜ್ಞರಾದಂತಹ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನೀಡ್ತಾರೆ. ಸೊ ಹಾಗಾದರೆ ತಡ ಮಾಡೋದು ಬೇಡ. ನಿಮಗೇನಾದ್ರು ಫ್ರೋಜನ್ ಶೋಲ್ಡರ್ ಇದ್ದರೆ ನೀವು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಈ ಫ್ರೋಜನ್ ಶೋಲ್ಡರ್ನ ಕಡಿಮೆ ಮಾಡಿಕೊಳ್ಳುವಂತಹ ಸರಳ ವಿಧಾನವನ್ನು ತಿಳ್ಕೊಳ್ಬೋದು. ಆತ್ಮೀಯರೇ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ ಈ ಮಧುಮೇಹ ಹೊಂದಿದವರಲ್ಲಿ ಹಾಗೂ ಕೆಲವು ಈ ದೀರ್ಘಕಾಲೀನ ರೋಗ ಹೊಂದಿದವರಲ್ಲಿ ಲೈಂಗಿಕ ನಿರಾಸಕ್ತಿಯ ಸಮಸ್ಯೆ ಇದೆ. ಅದರಲ್ಲೂ ಪುರುಷರು ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳ್ತಾರೆ. ನಿಮಿರುವಿಕೆ ಪ್ರಾಬ್ಲಮ್, ಅವರಿಗೆ ಅವರ ಜನನಾಂಗ ನಿಮಿರುವಿಕೆ ಆಗೋದಿಲ್ಲ. ಸೊ ಅದು ತುಂಬ ಟೆನ್ಷನ್ ಮಾಡಿಬಿಡುತ್ತೆ ಅವರಿಗೆ ಈ ಒಂದು ಪುರುಷತ್ವನೇ ಕಡಿಮೆ ಆಗಿದೆ ಅನ್ನುವಂಥ ಫೀಲಿಂಗನ್ನು ತಂದುಕೊಡತ್ತೆ. ಸೊ ಹಾಗಾಗಿ ಅದಕ್ಕೆ ಏನೇನೋ ನೀವು ಜಾಹೀರಾತನ್ನು ನೋಡಿಕೊಂಡು ಏನೇನೋ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಬದಲಿಗೆ ಈ ಲೈಂಗಿಕ ನಿರಾಸಕ್ತಿಗೆ, ನಿಮಿರುವಿಕೆ ಸಮಸ್ಯೆಗೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಟ್ಟರೆ ಬೆಸ್ಟ್ ಅಲ್ವಾ? ಸೊ ಹಾಗೆ ನಮ್ಮ ಮುಂದಿನ ಸಂಚಿಕೆ ನಾವು ಹೇಳಲಿಕ್ಕಿದ್ದೇವೆ ಡಯಾಬಿಟಿಸ್ ಹೊಂದಿದವರಲ್ಲಿ ಲೈಂಗಿಕ ನಿರಾಸಕ್ತಿಯನ್ನು ಸರಿ ಮಾಡೋದು ಹೇಗೆ. ಇದರ ಬಗ್ಗೆ ತಿಳ್ಕೊಳ್ಬೇಕಾ? ನಾಳಿನ ಸಂಚಿಕೆಯನ್ನು ನೋಡಿ. ನಮಸ್ಕಾರ. ನಮಸ್ಕಾರ. ದಿನಕ್ಕೊಂದು ನಾಟಿಮದ್ದು ಕಾರ್ಯಕ್ರಮದಲ್ಲಿ ಇಂದು IBS ಅಂದರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಇರುವ ಅವರಿಗೆ ಒಂದು ಡ್ರಿಂಕ್ ಅಂದರೆ ಇದು ಮಜ್ಜಿಗೆ, ನೀರು ಮಜ್ಜಿಗೆ. ಇದು ಸೀಬೆ ಎಲೆ ಅಂದರೆ ಚಿಗುರು ಎಲೆ, ಈ ಥರ ತುಂಬ ಎಳೆಯದಾಗಿರಬೇಕು. ಮತ್ತು ಜೀರಿಗೆ, ಈ ಒಂದು 10 ರಿಂದ 12 ಸೀಬೆ ಎಲೆಯನ್ನು, ಚಿಗುರು ಎಲೆಯನ್ನು ತೊಗೊಂಡು ಒಂದು ಅರ್ಧರಿಂದ 3/4 ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡಿರುವಂಥದ್ದು. 1 ಸ್ಪೂನ್ ಪೇಸ್ಟು ಅಂದರೆ ಒಂದು 15 ರಿಂದ 20 ಗ್ರಾಮ್ ಅಷ್ಟು ಪೇಸ್ಟನ್ನು ಈ ಮಜ್ಜಿಗೆಯಲ್ಲಿ ಕಲಸಿ ದಿನನಿತ್ಯ ಬೆಳಗ್ಗೆ ಒಂದು 2 ದಿವಸ ಅಥವಾ 3 ದಿವಸ ತೊಗೋಬೇಕಾಗತ್ತೆ. ಅದು ಬೆಳಗ್ಗೆ ತಿಂಡಿ ಅಥವಾ ಏನು ತೊಗೊಳ್ಳದೆ ಹಾಳು ಹೊಟ್ಟೆಯಲ್ಲಿ ತೊಗೋಬೇಕು, ಬರೀ ಹೊಟ್ಟೆಯಲ್ಲಿ ತೊಗೋಬೇಕು. ಇದು ವೈಟಮಿನ್ B ರಿಚ್ ಇರುತ್ತೆ ತುಂಬ, ಮತ್ತು ಮಜ್ಜಿಗೆ ತಂಪಾಗಿರುತ್ತೆ. ಸೊ ಈ ರೀತಿ ಮಾಡ್ತಾ ಬಂದಾಗ ಒಂದು 2 ರಿಂದ 3 ದಿವಸ ತೊಗೊಂಡ್ರು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಮ್ಮಿ ಆಗುತ್ತೆ. ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂದರೆ ನಮಗೆ ತಿಂದ ತಕ್ಷಣ ಮೋಷನ್ ಆಗುವಂಥದ್ದು ಮತ್ತು ಇರಿಟೇಟ್ ಆಗ್ತಾ ಇರುತ್ತೆ. ಸ್ಟೊಮಕಲ್ಲಿ ಏನೇ ತಿಂದರೂ ಮೋಷನ್ ಹೋಗಬೇಕು ಅನ್ನೋದು ಇರುತ್ತೆ. ಸೊ ಅದನ್ನು ತಂಪು ಮಾಡೋಕ್ಕೆ ಇದೊಂದು ವೈಟಮಿನ್ B ರಿಚ್ ಇರುವಂಥ ಸೀಬೆ ಎಲೆ ಮತ್ತು ಜೀರಿಗೆನೂ ತಂಪು ಮಾಡುವಂಥದ್ದು, ಮಜ್ಜಿಗೆನೂ ತಂಪಾಗತ್ತೆ. ಸೊ ಹೊಟ್ಟೆಯನ್ನು ತಣ್ಣಗಿರಿಸುತ್ತೆ. ಇದನ್ನು ಒಂದು 3 to 4 ಡೇಸ್ ಮಾಡಿದಾಗ ಆಗತ್ತೆ. ಇದರ ಜೊತೆಯಲ್ಲಿ ಅಂದರೆ ಡಯಟ್ ಸ್ವಲ್ಪ ಮಾಡಬೇಕಾಗತ್ತೆ. ಡಯಟಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಫೈಬರ್ ಎಲ್ಲ ಕಮ್ಮಿ ಇರುವಂಥದ್ದು, ಅಂದರೆ ನಾರಿನಾಂಶ ಕಮ್ಮಿ ಇರುವಂಥ ಡಯಟನ್ನು ತೊಗೋಬೇಕಾಗತ್ತೆ. ಅದರಲ್ಲಿ ಮಸ್ಕ್ ಮೆಲಾನ್ ಅಂತ ಬರುತ್ತೆ, ಕರ್ಬೂಜ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಆ ಥರದ್ದೆಲ್ಲ ತೊಗೋಬೇಕು. ಮತ್ತು ಹೊಟ್ಟೆಗೆ ತಣ್ಣೀರು ಪಟ್ಟಿ ಹಾಕ್ಬೋದು. ತಣ್ಣೀರು ಪಟ್ಟಿ ಅಂದರೆ ಒಂದು ಟವಲನ್ನು ತೊಗೊಂಡು ನಾರ್ಮಲ್ ಟ್ಯಾಪ್ ನೀರಲ್ಲಿ ಅದ್ದಿ ಅದನ್ನು ಹೊಟ್ಟೆ ಮೇಲೆ ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಮಾಡಬೇಕು. ಅದರ ಜೊತೆಯಲ್ಲಿ ಆಲ್ಟರ್ನೇಟ್ ಡೇ ಇದನ್ನು ಮಾಡಿದರೆ ಮತ್ತು ನೆಕ್ಸ್ಟ್ ಡೇ ಏನು ಮಾಡಬೇಕು, ಹುತ್ತದ ಮಣ್ಣು ಸಿಗತ್ತೆ, ಹುತ್ತದ ಮಣ್ಣನ್ನು ನೆನೆ ಹಾಕಿ ಹಿಂದಿನ ದಿವಸನೇ ನೀರಲ್ಲಿ ನೆನೆ ಹಾಕಿ ಮಾರನೇ ದಿವಸ ಹೊಟ್ಟೆಗೆ ಹಾಕಬೇಕು. ಅದು ಒಂದು ಅರ್ಧ ಗಂಟೆ ಮಾಡ್ಬೋದು. ಇದನ್ನು ಮಾಡ್ಬೋದು. ಇದರ ಜೊತೆಯಲ್ಲಿ ಬಟರ್ ಮಿಲ್ಕ್ ಎನಿಮಾ ಅಂತ ಇದಕ್ಕೆ ಮುಂಚಿನ ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳ್ಕೊಟ್ಟಿದ್ದೀವಿ. ಬಟರ್ ಮಿಲ್ಕ್ ಎನಿಮಾ ಅಂತ ಅದನ್ನು ದಿನ ಒಂದು ಸ್ವಲ್ಪ ದಿವಸ ತೊಗೊಂಡ್ರೆ ಆಗತ್ತೆ. ಇದರ ಜೊತೆಯಲ್ಲಿ ಡಯಟು ಕಂಪಲ್ಸರಿ ಮಾಡಲೇಬೇಕು. ಮತ್ತು ಈ ಪಾನೀಯ ಏನಕ್ಕೆ ಇನ್ನು ಮತ್ತೊಂದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬಾಯಲ್ಲಿ ಹುಣ್ಣು ಬರುವಂಥದ್ದು. ತುಂಬ ಜನಕ್ಕೆ ಬಾಯಿ ಹುಣ್ಣು ಜಾಸ್ತಿ ಇರುತ್ತೆ. ಸೊ ಬೇಸಿಗೆಯಲ್ಲೂ ತುಂಬ ಇರುತ್ತೆ. ಆ ಥರ ಇರೋವ್ರಿಗೂ ಇದು ದಿನನಿತ್ಯ 2 ರಿಂದ 3 ಬಾರಿ ಅಗದು ಈ ಎಲೆ ಮತ್ತು ಜೀರಿಗೆಯನ್ನು ಅಗದು ನುಂಗಬೇಕು, ಆ ರಸವನ್ನು ನುಂಗಬೇಕು. ಆ ರೀತಿ ಮಾಡಿದಾಗ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ಬಟ್ ಇದನ್ನು ತೊಗೊಂಡು ಒಂದು ಅರ್ಧ ಗಂಟೆ ನೀರು ಸಮೇತ ಕುಡಿಬಾರ್ದು. ಅದು ಮಾಡ್ತಾ ಬಾಯಿ ಹುಣ್ಣು ಒಂದು 15-20 ದಿವಸದಲ್ಲಿ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ಸೊ ಈ ರೀತಿ ಮಾಡ್ತಾ IBSನ್ನು ಜೊತೆಯಲ್ಲಿ ನಿಮಗೆ ಡಯಟ್ ಎಲ್ಲನೂ ಕಂಪಲ್ಸರಿ ಮಾಡ್ತಾ ಬಂದಾಗ IBSನ್ನು ಕಮ್ಮಿ ಮಾಡೋ ಸಾಧ್ಯತೆ ಇರುತ್ತೆ. ನಮಸ್ಕಾರ.